ಯೋಗೇಶ್ ಅಂತ. ಈ ಪ್ರೆಸ್ ಮೀಟಿಂಗ್ ಕರೆಸ್ತಿರುವಂತ ಕಾರಣ ಏನು ಅಂದ್ರೆ ಸುಧೀಂದ್ರ ನಾಡಿಗರ್ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಒಂದು ಚಿತ್ರವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಫೆಬ್ರವರಿ 20. ಆ ಒಂದು ಚಿತ್ರವನ್ನ ಡೈರೆಕ್ಟ್ ಮಾಡಿರೋದು ಸುಧೀಂದ್ರ ನಾಡಿಗರ್. ಪ್ರಮೋಷನ್ಸ್ ಮಾಡಬೇಕಾದ್ರೆ ಅವರ ಹೆಸರನ್ನ ಚೇಂಜ್ ಮಾಡಿ ರಘು ಭಟ್ ಅವರನ್ನೇ ಡೈರೆಕ್ಷನ್ ಮಾಡಿರೋದು ಅಂತ ಹೇಳಿ ಪ್ರೆಸ್ ಅಲ್ಲಿ, ಮೀಡಿಯಾನಲ್ಲಿ, ಆರ್ಟಿಕಲ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇದೊಂದು ಪ್ರೆಸ್ ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಾನು ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ಬೋದು. ಸೊ ನಿಮ್ಮ ಮುಂದೆ ಎಲ್ಲ ಇನ್ಫಾರ್ಮೇಶನ್ ಕೊಡೋಕ್ಕೆ ನಾವಿವತ್ತು ಬಂದಿದ್ದೀವಿ. ಮಾಡಿದ್ದಾರೆ ಅಂದ್ರೆ ಇಬ್ರು ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ. ರಘು ಭಟ್ ಅಂತ ಹೇಳಿ ಅವ್ರದ್ದು ಫಸ್ಟ್ ಹೆಸರು ಹಾಕಿ, ಇವ್ರದ್ದು ಬರೀ ಫಸ್ಟ್ ನೇಮ್ ಸುಧೀಂದ್ರ ಅಂತ ಮಾತ್ರ ಸುಮ್ಮನೆ ಹಾಕೋಸ್ಕರ ಹಾಕಿದ್ದಾರೆ. ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೇಲರ್ ರಿಲೀಸು ಅವೆಲ್ಲ ಮಾಡಿದಾಗ ಈ ಚಿತ್ರವನ್ನ ಮಾಡಿರೋದು, ಡೈರೆಕ್ಟ್ ಮಾಡಿರೋದು ನಾನೇ, ರಘು ಭಟ್ಟು. ಆದ್ರೆ ನನ್ನ ಜೊತೆಗೆ ಸೆಟ್ ಅಲ್ಲಿ ಒಬ್ರು ಸುಧೀಂದ್ರ ಅವರು ಕೈ ಜೋಡಿಸಿದ್ರು ಅಂತ ಹೇಳಿ ಒಂದು ಲೈನ್ ಅಲ್ಲಿ ಹೇಳಿಬಿಟ್ಟು ಯೂಟ್ಯೂಬ್ ಅಲ್ಲಿ, ಪೋಸ್ಟರ್ ಅಲ್ಲಿ, ಬುಕ್ ಮೈ ಶೋ ನಲ್ಲಿ ಎಲ್ಲ ಕಡೆನೂ ಇವ್ರ ಹೆಸರು ಎಲ್ಲೂ ಹಾಕ್ದೆ ಅವರೇ ಡೈರೆಕ್ಟ್ರು ಅಂತ ಹೇಳಿ ಹಾಕೊಂಡು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ರಘು ಭಟ್ ಅನ್ನೋರು ಲೀಡ್ ಆಕ್ಟರು ಮತ್ತೆ ಸ್ಟೋರಿ ರೈಟರ್. ಅವ್ರು ಹೇಳ್ದಂಗೆ ಸ್ಟೋರಿ ರೈಟರ್ ಡೈರೆಕ್ಟರ್ ಆಗಕ್ಕಾಗಲ್ಲ. ಡೈರೆಕ್ಟರ್ ರೋಲೇ ಬೇರೆ, ಸ್ಟೋರಿ ರೈಟರ್ ರೋಲೇ ಬೇರೆ. ಅವರು ಇಡೀ ಚಿತ್ರದಲ್ಲಿ ಕರ್ಕೊಂಡ್ ಬಂದ ತಕ್ಷಣ ಇವ್ರು ಶೂಟ್ ಮಾಡಿದ ಫುಟೇಜಸ್ ಎಲ್ಲ ಯೂಸ್ ಮಾಡಿ ಇನ್ನೊಬ್ಬರ ಹೆಸರು ಹಾಕಕ್ಕಾಗಲ್ಲ. ಇವ್ರು ಶೂಟ್ ಮಾಡಿರುವಂತ ಫುಟೇಜಸ್ ಯಾರೇ ಯೂಸ್ ಮಾಡಿದ್ರು ಇವರಿಗೆ ಆ ಕ್ರೆಡಿಟ್ ಅನ್ನ ಕೊಡಬೇಕು. ಅಲ್ಲಿ ನಂಬರ್ 1 ಇನ್ಜಸ್ಟಿಸ್ ಆಯ್ತು. ಎರಡನೇದು, ಈ ಒಂದು ಹೊಸ ಪ್ರೊಡ್ಯೂಸರ್ ಬಂದು ರಿಲೀಸ್ ಮಾಡ್ತಾ ಇದ್ದಾರೆ ಅಂದಾಗ ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ. ಯಾರ್ಯಾರ ಪರಿಚಯದಲ್ಲಿ ಇದ್ದಾರೋ, ಅವರ ಟೀಮಲ್ಲಿ ಇದ್ದಾರೋ ಅಥವಾ ಅವ್ರಿಗೆ ಗೊತ್ತಿರೋರು ಇದ್ದಾರೋ ಯಾರನ್ನೂ ಕರೆದಿಲ್ಲ. ಸೆಕೆಂಡ್ ಲೀಡ್ ಆಫ್ ದ ಫಿಲ್ಮ್ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿಲ್ಲ. ಸಿನಿಮಾಟೋಗ್ರಫರ್ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿಲ್ಲ. ಬರೀ ಒಂದು 4 ರಿಂದ 5 ಜನ ಮಾತ್ರ ಸೀಕ್ರೆಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಯಾರನ್ನೂ ಇನ್ವೈಟ್ ಮಾಡಿದೆ. ಈಗ ನಮಗೊಂದು ವಾಣಿಜ್ಯ ಮಂಡಳಿಗೆ ಹೋಗಿದ್ವಿ, ಅಲ್ಲಿಂದ ಫೋನ್ ಮಾಡಿಸಿದ್ವಿ ಪ್ರೊಡ್ಯೂಸರ್. ಇವಾಗ ಬೇಸಿಕಲಿ ಹೇಳಬೇಕು ಅಂದ್ರೆ ಫಸ್ಟ್ ಇದು ಪರ್ಪಲ್ ರಾಕ್ ಎಂಟರ್ಟೈನರ್ಸ್ ಮತ್ತು ಗೋಲ್ಡ್ ಚೈನ್ ಪ್ರೊಡಕ್ಷನ್ ಅಂತ 2 ಕಂಪನಿ ನಡುವೆ ಒಂದು ಪ್ರೊಡಕ್ಷನ್ ಆಯಿತು. ಆದ್ಮೇಲೆ 2024 ಅಲ್ಲಿ ಇದು ಡಿಸಲ್ಯೂಷನ್ ಅಗ್ರಿಮೆಂಟ್ ಆಯಿತು. ಪರ್ಪಲ್ ರಾಕ್ ಇಂದ ನಾವು ಹೀರೋ ಅವ್ರು ಏನಿದ್ದಾರೆ ಇವಾಗ ಸ್ಟೋರಿ ರೈಟರ್ ಮತ್ತೆ ಆಕ್ಟರ್ ಅವರು ರಘು ಭಟ್ ಅಂತ, ಅವರು ಇದನ್ನ ತಗೊಂಡು ನಾನೇ ರಿಲೀಸ್ ಮಾಡೋಣ ಅಂತ ಅಂದ್ರು. ಓಕೆ ಅಂದ್ಬಿಟ್ಟು ಇವ್ರಿಗೆ ಎಲ್ಲದನ್ನು ಸೆಟಲ್ ಮಾಡಿಸಿ ಅಲ್ಲಿಂದ ಕೈ ಬದಲಾವಣೆ ಆಯ್ತು. ನೆಕ್ಸ್ಟ್ ಪ್ರೊಡಕ್ಷನ್ ಹೌಸ್ ನಾನೇ ರಿಲೀಸ್ ಮಾಡ್ತೀನಿ ಗೋಲ್ಡ್ ಚೈನ್ ಪ್ರೊಡಕ್ಷನ್ ಹೌಸ್ ಇಂದ ಅಂತ ಹೇಳಿದ ಮೇಲೆ ಆಮೇಲಿಂದ ಅವರು ತಗೊಂಡೋಗಿ ಅವ್ಯಕ್ತ ಸಿನಿಮಾಸ್ ಅಂತ ಇನ್ನೊಂದು ಪ್ರೊಡಕ್ಷನ್ ಹೌಸ್ಗೆ ಮಾರಿದ್ದಾರೆ. ಮಾರಾದ್ಮೇಲೆ ಇವಾಗ ಏನಾಗ್ತಾ ಇದೆ, ಅಲ್ಲಿ ಪ್ರೊಡ್ಯೂಸರ್ ಇದು ನನ್ನ ಡಿಸಿಷನ್, ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇದು ನನ್ನ ಅಸ್ತಿತ್ವದ ಪ್ರಶ್ನೆ. ಯಾಕಂದ್ರೆ ಒಬ್ಬ ನಿರ್ದೇಶಕ ಜೊತೆ ನನ್ನ ಟೀಮ್ ಎಫರ್ಟ್ ಇರುತ್ತೆ. ಯೂಸ್ ಆಫ್ ನೀವು ಹೊಡೆದಾಡೋದೇ ಇದಕ್ಕೆ ಅಂತ, ನೇಮ್, ಫೇಮ್ ಅಂಡ್ ಮನಿ. ಸೊ ಇಟ್ ಈಸ್ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಫಾರ್ ಮೀಡಿಯಾ, ಆಲ್ ಮೈ ಫ್ರೆಂಡ್ಸ್. ಎಲ್ಲರಿಗೂ ಕೇಳ್ಕೊಳ್ತಾರೆ ಅಷ್ಟೇ. ನನಗೆ ಈ ಥರ ಎಷ್ಟೋ ಜನ ಇರ್ತಾರೆ ಮೀಡಿಯಾದಲ್ಲಿ, ಎಷ್ಟೋ ಜನ ನ್ಯೂ ಕಮರ್ಸ್, ನ್ಯೂ ಡೈರೆಕ್ಟರ್ಸ್, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಇರ್ತಾರೆ. ಯಾರಿಗೂ ಒಂದು ಬೇಡಿಕೆ ಸಿಕ್ಕಿ ಅಥವಾ ಮುಂದೆ ಈ ಥರ ಎಷ್ಟೋ ಅನ್ಯಾಯ ಆಗಿರುತ್ತೆ, ಬರಬೇಕು ಅನ್ನೋ ಒಂದು ಕಾಳಜಿ ಇದ್ರೂ ಎಲ್ಲೋ ಒಂದ್ ಕಡೆ ಮುಂದೆ ನಮಗೆ ಪ್ರೊಡ್ಯೂಸರ್ ಸಿಗ್ತಾರೋ ಇಲ್ವೋ, ಈ ಥರ ಪ್ರೆಸ್ ಮೀಟ್ ಮಾಡಿಬಿಟ್ರೆ ನಮಗೆಲ್ಲಿ ಇದಾಗತ್ತೋ ಅಂತ ಹಿಂದೇಟ್ ಹಾಕಿ ಅವರು ಹಿಂದೆ ಹೋಗ್ತಾ ಇರ್ತಾರೆ. ನಾನು ಒಂದೇ ಕಾರಣ ಏನಂದ್ರೆ ನನ್ನ ತರ ಮುಂದೆ ಯಾರಿಗೂ ಏನು ಆಗಬಾರ್ದು. ಇವಾಗ ಅಫ್ಕೋರ್ಸ್ ನೀವು ಯಾರೇ ಆನ್ಸರ್ ಮಾಡಿ ಕರೆದು ಮಾತಾಡ್ತೀವಿ, ಅವ್ರನ್ನ ಅಂದ್ಬಿಟ್ಟು ಫೋನ್ ಮಾಡಿದ್ರು, ಪ್ರೊಡ್ಯೂಸರ್ ಬರಕ್ ರೆಡಿ ಇಲ್ಲ. ಅವರು ಬಂದ್ರೂ ಅವರೇನು ಹೇಳ್ತಾ ಇದ್ದಾರೆ, ಇದು ನನ್ನ ಡಿಸಿಷನ್ ಅಂತ ಫೋನಲ್ಲೇ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಇಂಡಸ್ಟ್ರಿಗೆ ಇಲ್ಲಿ ಪ್ರೊಡ್ಯೂಸರ್ಗಳು ಒಂದು ಸಿನಿಮಾ ಮಾಡಿ ಅದನ್ನ ರಿಲೀಸ್ ಮಾಡಿ ಅದನ್ನ ತಗೊಂಡ್ಬರೋದು ನಿಲ್ಸೋದು ಎಷ್ಟು ಕಷ್ಟ ಇದೆಯೋ ಅದೇ ತರ ನಿರ್ದೇಶಕರಿಗೂ ಅಷ್ಟೇ ಕಷ್ಟ ಇದೆ. ನಾನಿಲ್ಲಿ ಅವ್ರು ಕೆಟ್ಟವರು, ಎಲ್ಲರಿಗೂ ಎಫರ್ಟ್ ಇದೆ, ಇಲ್ಲಿ ಒಂದು ಟೀಮ್ದು ಎಫರ್ಟ್ ಇದೆ. ಆ ಟೀಮ್ಗೆ ನ್ಯಾಯ ದೊರಕಿಸ್ಬೇಕು ಅಂತ ನಾವು ಓಡಾಡ್ತಾ ಇದ್ದೀವಿ. 24 ಡಿಸೆಂಬರ್ ತನಕ ಇದ್ದಿದ್ದು ಪರ್ಪಲ್ ರಾಕ್ ಇದು ನಡೆದಿದ್ದು. ಇದು ಕೈ ಬದಲಾವಣೆ ಆದ್ಮೇಲೆ 2 ಮಂತ್ಸ್ ಇಂದ ಮಾಡಬಾರ್ದು ಅನ್ನೋದು ತಪ್ಪಿಲ್ಲ, ಮಾಡಲಿ. ಆದರೆ ಯಾರ್ಯಾರಿಗೆ ಏನೇನು ಕ್ರೆಡಿಟ್ ಕೊಡಬೇಕು ಆ ಕ್ರೆಡಿಟ್ ಕೊಡ್ತಾರೆ ಅಷ್ಟೇ ಕೇಳ್ತಾರೆ. ಪ್ರೊಡಕ್ಷನ್ ಹೌಸ್ ಯಾರ್ಯಾರು ಹಿಂದೆ ಮುಂದೆ ಕೈ ಜೋಡಿಸಿದ್ರು ಅವ್ರದ್ದು ಹೆಸರು ಕ್ಯಾರಿ ಮಾಡಲಿ ಅಂತ ನಾವು ಕೇಳ್ತಾರೆ ಅಷ್ಟೇ. ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಬಿಹೈಂಡ್ ಓನ್ಲಿ ನೇಮ್ ಹೂ ವಿ ಆಲ್ ಡಿಸರ್ವ್ ಅಷ್ಟೇ.